ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ತೆ. ನಾನು ಡಾಕ್ಟರ್ ಪ್ರಜ್ಞಾವತಿ ಹಳ್ಳಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕಿತ್ತೂರು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಒಂದು ಕಂಪನಿಗಳ ಕಾನೂನಿನ ಮೇಲೆ ಅನೇಕ ವಿಡಿಯೋಗಳನ್ನ ಮಾಡಿದ್ದೇನೆ. ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಎಲ್ಲಾ ವಿಡಿಯೋಗಳನ್ನ ನೋಡಬಹುದು ಮತ್ತು ಎಲ್ಲಾ ಚಾಪ್ಟರ್ಗಳ ಲಾಭಗಳನ್ನ ಪಡ್ಕೋಬಹುದು. ಇದು ಬಿಕಾಮ್ ಎರಡನೇ ಸೆಮಿಸ್ಟರ್ ನಲ್ಲಿ ಇರುವಂತಹ CRPD ಅಥವಾ ಕಂಪನಿಗಳ ರೆಗ್ಯುಲೇಷನ್ಸ್ ಅಂಡ್ ಬಿಸಿನೆಸ್ ಡಿಸಿಷನ್ಸ್ ಅನ್ನುವ ಸಬ್ಜೆಕ್ಟಿನ ಕೊನೆ ಚಾಪ್ಟರ್, ಕಂಪನಿಗಳ ಲಿಕ್ವಿಡೇಷನ್ ಎನ್ನುವಂಥದ್ದು. ಈ ಒಂದು ವಿಡಿಯೋವನ್ನ ನೋಡಿದ್ರೆ ನಿಮಗೆ ಸಂಪೂರ್ಣವಾದ ಯೂನಿಟ್ಟಿನ ಮಾಹಿತಿ ಸಿಗುತ್ತೆ. ಪರೀಕ್ಷೆಯನ್ನ ನೀವು ಯಶಸ್ವಿಯಾಗಿ ಎದುರಿಸಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ಏನನ್ನ ನೋಡೋಣ ಅಂತಂದ್ರೆ, ಲಿಕ್ವಿಡೇಷನ್ ಅಂದ್ರೆ ಏನು, ಅರ್ಥ ಏನು ಅಂತ. ಲಿಕ್ವಿಡೇಷನ್ ಗೆ ಇನ್ನೊಂದು ಶಬ್ದ ಇದೆ, ಅದು ವೈಂಡಿಂಗ್ ಅಪ್ ಕೂಡ ಹೇಳ್ತಾರೆ. ಕಂಪನಿಯ ಅಸ್ತಿತ್ವವನ್ನ ಕಾನೂನುಬದ್ಧವಾಗಿ ಕೊನೆಗೊಳಿಸುವ ಪ್ರಕ್ರಿಯೆ. ಕಂಪನಿಯನ್ನ ಮುಚ್ಚಬೇಕಾಗಿದೆ ಅಂದಾಗ ಅದನ್ನು ಕೂಡ ನಾವು ಕಾನೂನುಬದ್ಧವಾಗಿಯೇ ಮುಚ್ಚಬೇಕು. ಕಂಪನಿಯನ್ನ ಆರಂಭಿಸುವಾಗಲೂ ಕೂಡ ಕಂಪನಿಗಳ ಫಾರ್ಮೇಶನ್ ಅಥವಾ ತಯಾರಿಕೆ ಅಥವಾ ನಿರ್ಮಾಣ ಅನ್ನುವ ಕಾನೂನಿನ ಪ್ರಕಾರವೇ ನಾವು ಅದನ್ನ ಶುರು ಮಾಡಿದ್ವಿ. ಅದು ಪ್ರೈವೇಟ್ ಕಂಪನಿ ಆದ್ರೆ 2 ಹಂತಗಳಲ್ಲಿ, ಅದು ಸಾರ್ವಜನಿಕ ಕಂಪನಿ ಆದ್ರೆ ಅಥವಾ ಪಬ್ಲಿಕ್ ಕಂಪನಿ ಆದ್ರೆ 4 ಹಂತಗಳಲ್ಲಿ ಅದನ್ನ ಕಟ್ಟಿದ್ವಿ. ಈಗ ಕಂಪನಿಯನ್ನ ಮುಚ್ಚುವುದು ಹೇಗೆ, ಅದಕ್ಕೂ ಕೂಡ ಕಾನೂನುಬದ್ಧವಾಗಿ ಕೊನೆಗೊಳಿಸಬೇಕು. ಈ ಪ್ರಕ್ರಿಯೆಯಲ್ಲಿ ಕಂಪನಿಗಳ ಆಸ್ತಿಗಳನ್ನ ಮೊದಲು ಸಂಗ್ರಹಿಸಬೇಕು. ಆ ಎಲ್ಲಾ ಆಸ್ತಿಗಳನ್ನ ಮಾರಾಟ ಮಾಡಬೇಕು ಮತ್ತು ಬಾಧ್ಯತೆ ಅಥವಾ ಲಯಬಿಲಿಟಿ ಅಥವಾ ಹೊಣೆಗಾರಿಕೆಗಳನ್ನ ಪಾವತಿ ಮಾಡಬೇಕು. ಅದಾದ್ಮೇಲೆ ಏನು ಹಣ ಉಳಿಯುತ್ತಲ್ಲ, ಆ ಉಳಿದ ಮೊತ್ತವನ್ನ ಷೇರುದಾರರಿಗೆ ಹಂಚಬೇಕು. ಇದು ಪ್ರಕ್ರಿಯೆ, ಇದನ್ನ ನಡೆಸಬೇಕು. ಇದಾದ್ಮೇಲೆ ಕಂಪನಿಯನ್ನ ನಾವು ಕಾನೂನುಬದ್ಧವಾಗಿ ರದ್ದುಪಡಿಸಬಹುದು. ಹಾಗಾದ್ರೆ ಇದರ ಅರ್ಥ ಮೊದಲು ತಿಳ್ಕೊಳ್ಳೋಣ. ಕಂಪನಿಗಳ ಕಾಯ್ದೆ 2013 ಏನ್ ಹೇಳುತ್ತಪ್ಪ ಅಂತಂದ್ರೆ, ಲಿಕ್ವಿಡೇಷನ್ ಅಂದ್ರೆ ಕಂಪನಿಯ ವ್ಯವಹಾರವನ್ನ ಮುಚ್ಚುವುದು, ಅದರ ಆಸ್ತಿಗಳನ್ನ ಮಾರಿ ಸಾಲಗಳನ್ನ ತೀರಿಸಿ ಕಂಪನಿಯನ್ನ ವಿಸರ್ಜಿಸುವ ಪ್ರಕ್ರಿಯೆಯಾಗಿದೆ. ಕಂಪನಿ ವಿಸರ್ಜನೆ ಆಗುವವರೆಗೂ ಅದು ಈ ಉದ್ದೇಶಕ್ಕಾಗಿ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತೆ. ಆದ್ರೆ ಕಂಪನಿಗಳ ಚಟುವಟಿಕೆ ನಿಂತು ಹೋಗಿರುತ್ತೆ. ಇದರ ಒಂದು ಉದ್ದೇಶಗಳು ಏನಪ್ಪಾ, ನಾವು ಯಾಕೆ ಲಿಕ್ವಿಡೇಷನ್ ಮಾಡ್ತೇವಿ ಅಂದ್ರೆ, ಕಂಪನಿಯ ಹೊಣೆಗಾರಿಕೆ, ಬಾಧ್ಯತೆ ಅಥವಾ ಲಯಬಿಲಿಟಿಗಳನ್ನ ನಾವು ಪಾವತಿಸಬೇಕು. ಆಮೇಲೆ ಕಂಪನಿಗೆ ಸಾಲ ಕೊಟ್ಟವರು ಇರ್ತಾರೆ, ಕಂಪನಿಯ ಷೇರುಗಳನ್ನ ಖರೀದಿಸಿದವರು ಇರ್ತಾರೆ, ಅವರೆಲ್ಲರ ಹಿತಾಸಕ್ತಿಯನ್ನ ರಕ್ಷಿಸಬೇಕು. ಕಂಪನಿಗಳ ಆಸ್ತಿಗಳನ್ನ ಮಾರುವುದು, ವಾಸ್ತವೀಕರಿಸೋದು ಅಂದ್ರೆ ಮಾರ್ಬೇಕು. ಕಂಪನಿಯನ್ನ ಕಾನೂನುಬದ್ಧವಾಗಿ ವಿಸರ್ಜಿಸಬೇಕು. ಇದಿಷ್ಟು ನಾವು ಅಂದುಕೊಳ್ಳುವಂತಹ ಒಂದು ಉದ್ದೇಶ. ಹಾಗಾದ್ರೆ ಈ ಲಿಕ್ವಿಡೇಷನ್ ನಲ್ಲಿ ಎಷ್ಟು ವಿಧಗಳು ಇದೆ ಅಂತಂದ್ರೆ, ಮುಖ್ಯವಾಗಿ ನಾವು 3 ವಿಧಗಳನ್ನ ನೋಡ್ತೇವೆ. ಒಂದು, ನ್ಯಾಯಮಂಡಳಿಯಿಂದ ಬರುವಂತಹ ಆದೇಶದ ಪ್ರಕಾರ ಮುಚ್ಚುವಂಥದ್ದು. ಇನ್ನೊಂದು, ಸ್ವಯಂ ಪ್ರೇರಿತ, ವಾಲಂಟರಿ, ನಾವೇ ಇಚ್ಛೆಪಟ್ಟು ಮುಚ್ಚುವಂಥದ್ದು. ಹಾಗೂ ಕಡ್ಡಾಯ ಅಂದ್ರೆ ಕಾನೂನುಬದ್ಧವಾಗಿ ನಾವು ಅದನ್ನ ಮುಚ್ಚುವಂಥದ್ದು. ಹಾಗಾದ್ರೆ ಈ ಸ್ವಯಂ ಪ್ರೇರಿತ ಅಥವಾ ನಾವೇ ಇಷ್ಟಪಟ್ಟು ಕಂಪನಿಯನ್ನ ಮುಚ್ಚೋದಿದೆಯಲ್ಲ, ಅದರಲ್ಲಿ ಮತ್ತೆ 2 ತರ ಇದೆ. ಒಂದು, ಸದಸ್ಯರುಗಳು ನಾವೆಲ್ಲರೂ ಸೇರಿ ಕಂಪನಿ ಮುಚ್ಚಿಬಿಡೋಣ ಅಂತ ಡಿಸೈಡ್ ಮಾಡಿ ಮುಚ್ಚೋದು. ಇನ್ನೊಂದು, ಸಾಲಗಾರರು ಅಥವಾ ಕಂಪನಿಗೆ ಸಾಲ ಕೊಟ್ಟವರು ಏನಿದ್ದಾರೆ ಅವ್ರನ್ನ ನಾವು ಕ್ರೆಡಿಟರ್ಸ್ ಅಂತ ಏನ್ ಕರಿತೇವೆ, ಅವರ ಒಂದು ನಿರ್ಣಯದ ಪ್ರಕಾರ ಕಂಪನಿಯನ್ನ ಮುಚ್ಚೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಒಂದಾದ್ಮೇಲೆ ಒಂದು ತಿಳ್ಕೊಳ್ಳೋಣ. ಮೊದಲನೇದು, ನ್ಯಾಯಮಂಡಳಿಯ ಪ್ರಕಾರ ನಾವು ಕಂಪನಿಯನ್ನ ಏನು ಮುಚ್ತಿದೇವಲ್ಲ ಅದು. ಅದಕ್ಕೆ ಕಂಪನಿಗಳ ನ್ಯಾಯಮಂಡಳಿಗೆ NCLT ಅಂತ ಕರೀತಾರೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ. ಇದು ಕಂಪನಿಗೆ ಆರ್ಡರ್ ಮಾಡುತ್ತೆ, ನಿನ್ನ ಕಂಪನಿನ ಮುಚ್ಚಿಬಿಡ್ರಿ ಅಂತ. ಇದು ಸೆಕ್ಷನ್ 271 ಇಂದ ಬರುವಂತದ್ದು. ಇದು ಯಾಕೆ ಹೀಗ್ ಮಾಡುತ್ತ, ಏನ್ ರೀಸನ್ ಇದಕ್ಕೆ ಅಂದ್ರೆ, ಕಂಪನಿ ಟ್ರಿಬ್ಯುನಲ್ ಮೂಲಕ ವೈಂಡ್ ಅಪ್ ಮಾಡಲು ವಿಶೇಷ ನಿರ್ಣಯ ತಗೋಬಹುದು.
ಅಥವಾ ಭಾರತದ ಸ್ವಾಯತ್ತತೆ ಅಥವಾ ಏಕತೆ ವಿರುದ್ಧ ಕಂಪನಿ ಏನಾದ್ರೂ ಕಾರ್ಯಚಟುವಟಿಕೆ ಮಾಡಿದ್ರೆ ಅವಾಗ ಟ್ರಿಬ್ಯುನಲ್ ಅದಕ್ಕೆ ನೀನ್ ಬಂದ್ ಮಾಡು ಕಂಪ್ನಿನ ಅಂತ ಆದೇಶವನ್ನ ಕೊಡುತ್ತೆ. ಆಮೇಲೆ ಕಂಪನಿಯ ವ್ಯವಹಾರಗಳಲ್ಲಿ ಮೋಸ ಇತ್ಯಾದಿ ವಂಚನೆ ಎಲ್ಲ ಇದ್ರೆ ಆಗ ಕೂಡ ಅದಕ್ಕೆ ಆದೇಶ ಮಾಡಿ ಮುಚ್ಚಲಾಗಿಸುತ್ತೆ. ಕಂಪನಿ ನಿರಂತರ 5 ವರ್ಷಗಳ ಕಾಲ ಹಣಕಾಸು ವಿವರ ಕೊಡ್ತಾ ಇಲ್ಲ, ವಾರ್ಷಿಕ ವರದಿ ಕೊಡ್ತಾ ಇಲ್ಲ, ಲೆಕ್ಕಪತ್ರಗಳನ್ನ ಸರಿಯಾಗಿ ತೋರಿಸ್ತಾ ಇಲ್ಲ ಅಂದ್ರೆ ಅದು ಮೋಸ ವಂಚನೆ ನಡೆದಿದೆ ಅಂತ ಅರ್ಥ. ಅವಾಗ ಅದನ್ನ ಮುಚ್ಚಿಸ್ತಾರೆ. ಟ್ರಿಬ್ಯುನಲ್ ಇದಕ್ಕೆ ಕಂಪನಿಯನ್ನ ವೈಂಡ್ ಅಪ್ ಮಾಡ್ಲಿಕ್ಕೆ ನ್ಯಾಯಸಮ್ಮತ ಮತ್ತು ಸಮಂಜಸ, ಇದನ್ನ ಮುಚ್ಚುದ ಬಹಳ ಚಲೋ, ಇದು ನಡೆಯೋಕ್ಕಿಂತನೂ ಮುಚ್ಚುದ ಅದಕ್ಕೆ ಒಂದು ಪರಿಹಾರ ಅನ್ನೋ ಒಂದು ನಿರ್ಣಯಕ್ಕೆ ಬಂದ್ರೆ ಕಂಪನಿಯನ್ನ ಮುಚ್ಚಿಸಲಾಗತ್ತೆ. ಇದು ಸೆಕ್ಷನ್ 271 ಪ್ರಕಾರ. ಇನ್ನು ಈ ಒಂದು ಇದರ ವೈಶಿಷ್ಟ್ಯ ಏನು ಈ ಕಾಯ್ದೆ ಅಡಿಯಲ್ಲಿ ಅಂದ್ರೆ NCLT ಆದೇಶವನ್ನ ಕಳಿಸುತ್ತೆ. ಆಮೇಲೆ ಒಬ್ಬ ಅಧಿಕೃತ ಲಿಕ್ವಿಡೇಟರ್ ಅನ್ನುವವನನ್ನ ನೇಮಕ ಮಾಡಿ ಅವನಿಗೆ ನೀ ಎಲ್ಲಾ ಕೆಲಸವನ್ನ ಕೈಗೊಳ್ಬೇಕು ಅಂತ ತಿಳಿಸ್ತಾರೆ. ಅವಾಗ ಮೊದಲನೇದಾಗಿ ಅವನೇನ್ ಹೇಳ್ತಾನೆ, ಅವನು ಈ ತರ ಆದೇಶ ಹೊರಡಿಸಿದ ತಕ್ಷಣ ಏನು ಕಂಪನಿಯ ಡೈರೆಕ್ಟರ್ಸ್ ನಿರ್ದೇಶಕರದಾರಲ್ಲ ಅವ್ರು ಎಲ್ಲರ ಅಧಿಕಾರ ಕೊನೆಗೊಳ್ಳುತ್ತೆ. ಅವರು ಅಲ್ಲಿಂದ ಮುಂದೆ ನಿರ್ದೇಶಕರಲ್ಲ. ಆಮೇಲೆ ಆ ಟ್ರಿಬ್ಯುನಲ್ ಅದನ್ನ ಮೇಲ್ವಿಚಾರಣೆ ಮಾಡಿ ಈ ಕಂಪನಿ ವಿಸರ್ಜನೆ ಕೆಲಸನ ಮಾಡಿಸುತ್ತೆ. ಈಗ ನಾವು ಸ್ವಯಂ ಪ್ರೇರಿತ ಲಿಕ್ವಿಡೇಷನ್ ಅಂದ್ವಲ್ಲ, ಅಥವಾ ಸ್ವಯಂ ಪ್ರೇರಿತವಾಗಿ ಕಂಪನಿಯ ವಿಸರ್ಜನೆ, ಲಿಕ್ವಿಡೇಷನ್ಗೆ ಕನ್ನಡ ಶಬ್ದ ವಿಸರ್ಜನೆ ಅಂತ. ಅದರ ಪ್ರಕಾರ ನಾವು ನೋಡಿದಾಗ ಕಂಪನಿ ತನ್ನ ಸಾಲಗಳನ್ನ ಪಾವತಿಸಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದಾಗ ಸ್ವಯಂ ಪ್ರೇರಿತವಾಗಿ ಲಿಕ್ವಿಡೇಷನ್ಗೆ ಹೋಗುತ್ತೆ. ಅಂದ್ರೆ ಸಾಕು, ನನ್ನ ಹತ್ರ ಇನ್ನು ಲಾಭ ಮಾಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಒಂದು ಸಾಲಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಬಾಗ್ಲ ಹಾಕ್ತೇವಿ ಅಂತ ಅದು ನಿರ್ಣಯ ತಗೊಳುತ್ತ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತಾವೆ ಅಂದ್ರೆ, ಮೊದಲು ನಿರ್ದೇಶಕರು ಸಾಲ್ವೆನ್ಸಿ ಅಂದ್ರೆ ನಮ್ಗೆ ಯೋಗ್ಯತೆ ಇದೆ, ನಾವು ಸಾಲ ಪಾವತಿಸ್ತೇವೆ, ನಮಗಷ್ಟರ ಮಟ್ಟಿಗೆ ಹಣ ಇದೆ ಅನ್ನೋದನ್ನ ಘೋಷಣೆ ಮಾಡ್ತಾರೆ. ಸದಸ್ಯರುಗಳೆಲ್ಲ ಮೀಟಿಂಗ್ ಮಾಡಿ ವಿಶೇಷ ನಿರ್ಣಯ ತಗೋತಾರೆ. ಮತ್ತು ಅವಶ್ಯಕತೆ ಇದೆ ಅಂತ ಆದ್ರೆ ಸಾಲದಾರರು ಸಾಲ ಏನ್ ಕೊಟ್ಟಿದಾರಲ್ಲ ಅವರ ಅನುಮೋದನೆ ಅಥವಾ ಒಪ್ಪಿಗೆಯನ್ನ ಪಡಿತಾರೆ. ಹಾಗಾದ್ರೆ ಈಗಾಗ್ಲೇ ನಾನು ನಿಮಗೆ ಹೇಳಿದೆ, ಸ್ವಯಂ ಪ್ರೇರಿತ ಲಿಕ್ವಿಡೇಷನ್ ಅಲ್ಲಿ 2 ವಿಧ ಇದೆ. ಒಂದು ಸದಸ್ಯರ ಸ್ವಯಂ ಪ್ರೇರಿತ ಲಿಕ್ವಿಡೇಷನ್, ಇನ್ನೊಂದು ಸಾಲಗಾರರ ಸ್ವಯಂ ಪ್ರೇರಿತ ಲಿಕ್ವಿಡೇಷನ್. ಈ ಸದಸ್ಯರ ಸ್ವಯಂ ಪ್ರೇರಿತ ಲಿಕ್ವಿಡೇಷನ್ ಅಲ್ಲಿ ಏನ್ ನಡೀತದಪ್ಪ ಅಂದ್ರೆ, ಕಂಪನಿ ಇನ್ನು ಸಾಲ್ವೆಂಟ್ ಅಂದ್ರೆ ಏನು, ತನ್ನ ಸಾಲ ಕೊಡುವ ಯೋಗ್ಯತೆ ಇದ್ದಿರುತ್ತೆ, ಕಂಪನಿ ದಿವಾಳಿ ಆಗಿರೋದಿಲ್ಲ, ಆದ್ರೆ ನಿರ್ದೇಶಕರು ಸಾಲಗಳನ್ನ ಪಾವತಿಸ್ಲಿಕ್ಕೆ ನಮ್ಗೆ ಸಾಮರ್ಥ್ಯ ಇದೆ ಅಂತ ಘೋಷಣೆ ಮಾಡಿರ್ತಾರೆ. ಆದ್ರೆ ಸಾಲದಾರರು ಸ್ವಯಂ ಪ್ರೇರಿತ ಲಿಕ್ವಿಡೇಷನ್ ಅಂತ ಇನ್ನೊಂದೇನು ವಿಧ ಇದೆಯಲ್ಲ, ಈ ಸಂದರ್ಭದಲ್ಲಿ ಮಾತ್ರ ಕಂಪನಿ ಸಾಲ್ವೆಂಟ್ ಆಗಿರೋದಿಲ್ಲ. ಯಾಕೆ? ಈ ಸಾಲದಾರರಿಗೆ ಗೊತ್ತಾಗೋಗಿದೆ ಕಂಪನಿಗೆ ನಮ್ಮ ಸಾಲ ಕೊಡುವ ಯೋಗ್ಯತೆ ಉಳಿದಿಲ್ಲ, ಅಷ್ಟು ಹಣ ಅದ್ರ ಹತ್ರ ಇಲ್ಲ, ಲಾಸ್ ಆಗಿದೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಅವರು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಯಾಕೆ ಅಂದ್ರೆ ತಮ್ಮ ಹಣ ವಾಪಸ್ ಎಷ್ಟು ಬರುತ್ತೋ ನೋಡ್ಬೇಕಾಗಿದೆ. ಅಷ್ಟು ಹಣ ಬರ್ಬೇಕು ಅಂದ್ರೆ ಇದ್ದಂತ ಆಸ್ತಿನ ಮಾರ್ಬೇಕು. ಅದಕ್ಕೋಸ್ಕರ ಅವರು ಲಿಕ್ವಿಡೇಷನ್ಗೆ ಅಪ್ಲಿಕೇಶನ್ ಹಾಕಿ ಒಪ್ಪಿಗೆ ತಗೊಂಡು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಹಾಗಾದ್ರೆ ಇದು ಹೇಗಾದರೂ ಸರಿ, ಲಿಕ್ವಿಡೇಷನ್ ಅನ್ನೋದು ವಾಲಂಟರಿಯಾಗಿ ಆಗಿದ್ರು ಆಗ್ಲಿ, ಕಂಪಲ್ಸರಿ ಆಗ್ಲಿ ಅಥವಾ ಏನು ಲಾ ಬೋರ್ಡ್ ಅದನ್ನ ಹೇಳಿ ಮಾಡಿಸಿದ್ರು, ಒಟ್ಟಿನಲ್ಲಿ ಕಂಪನಿ ವಿಸರ್ಜನೆ ಅಥವಾ ಲಿಕ್ವಿಡೇಷನ್ ಆದಾಗ ಅದರ ಇಫೆಕ್ಟ್ಸ್ ಅಥವಾ ಪರಿಣಾಮಗಳು ಏನು ಅಂತ ನಾವು ನೋಡ್ಬೇಕು. ಈ ಪರಿಣಾಮಗಳನ್ನ ನಾವು ಹೀಗೆ ವಿಂಗಡಿಸಬಹುದು. ಕಂಪನಿ ಮೇಲೆ ಆಗುವ ಪರಿಣಾಮ ಏನು, ನಿರ್ದೇಶಕರ ಮೇಲೆ ಏನ್ ಪರಿಣಾಮ, ನೌಕರರು ಕಂಪನಿಯ ಉದ್ಯೋಗಿಗಳೇನಿದಾರಲ್ಲ ಅಲ್ಲಿ ಕೆಲಸ ಮಾಡೋರು ಅವ್ರ ಮೇಲೆ ಏನ್ ಪರಿಣಾಮ, ಮತ್ತು ಕಾನೂನು ಪ್ರಕ್ರಿಯೆ ಅಂದ್ರೆ ಕಂಪನಿ ಜೊತೆ ಈಗಾಗ್ಲೇ ಕೋರ್ಟ್ ಅಲ್ಲಿ ಇರೋ ಕೇಸ್ಗಳಿದೆಯಲ್ಲ ಅದ್ರ ಮೇಲೆ ಏನ್ ಪರಿಣಾಮ ಅಂತ 4 ಥರದ ಪರಿಣಾಮಗಳನ್ನ ನಾವು ನೋಡ್ತೇವೆ. ಒಂದು ಕಂಪನಿ ಮೇಲೆ, 2ನೇದು ನಿರ್ದೇಶಕರ ಮೇಲೆ, 3ನೇದು ನೌಕರರ ಮೇಲೆ, 4ನೇದು ಕಾನೂನು ಪ್ರಕ್ರಿಯೆಗಳ ಮೇಲೆ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲನೇದು ಕಂಪನಿಯ ಒಂದು
ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂದ್ರೆ, ಕಂಪನಿ ತನ್ನ ಎಲ್ಲಾ ವ್ಯವಹಾರ ನಿಲ್ಲಿಸ್ಬೇಕು, ಸ್ಟಾಪ್ ಮಾಡ್ಬಿಡ್ಬೇಕು. ಯಾಕಂದ್ರೆ ವ್ಯವಹಾರವನ್ನ ನಾವು ನಡೆಸುವಂತಿಲ್ಲ, ಕಂಪನಿಯ ಅಧಿಕಾರಗಳು ಎಲ್ಲ ಹೊರಟು ಹೋಯ್ತು. ಈಗ ಹಾಗಾದ್ರೆ ಕಂಪನಿ ನಿರ್ದೇಶಕರುಗಳ ಮೇಲೆ ಏನ್ ಪರಿಣಾಮ ಆಗತ್ತೆ ಅಂದ್ರೆ, ಅವರ ಅಧಿಕಾರ ಕೊನೆಗೊಳ್ಳುತ್ತೈತಿ. ಅವರು ತಮ್ಮ ಅಧಿಕಾರವನ್ನ ಲಿಕ್ವಿಡೇಟರ್ ಏನ್ ನೇಮಕ ಆಗಿದಾನಲ್ಲ ಅವನಿಗೆ ಕೊಟ್ಬಿಡ್ತಾರೆ, ತಗೊಳಪ್ಪ ನೀನೇ ಕಂಪನಿಯನ್ನ ನಿನ್ ಮೇಲೆ ನೋಡ್ಕೋವಂತ. ಹಾಗಾದ್ರೆ ಈ ನೌಕರರು ಅಥವಾ ಎಂಪ್ಲಾಯೀಸು ಇನ್ನು ಉದ್ಯೋಗಿಗಳಿದ್ರಲ್ಲ ಅವ್ರಿಗೆ ಏನಾಗತ್ತೆ ಪರಿಣಾಮ? ಅವ್ರ ನೌಕರಿನೇ ಹೋಗುತ್ತೆ, ನೌಕರರನ್ನ ವಜಾಗೊಳಿಸಲಾಗತ್ತಲ್ಲ, ಅದೇ ಮೊದಲನೇ ಪರಿಣಾಮ. ಆಮೇಲೆ ಅವ್ರಿಗೆ ಏನೋ ಒಂದಿಷ್ಟು ಸಂಬಳ, ಸಾರಿಗೆ ಸೌಲಭ್ಯ ಎಲ್ಲ ಬಾಕಿ ಇರುತ್ತಲ್ಲ, ಬರ್ಬೇಕಾದ ಹಣ, ಅದು ಹಂಗ್ ಪಟಕ್ನೆ ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರು ವೇಟ್ ಮಾಡ್ಬೇಕಾಗತ್ತೆ. ಅದು ಪ್ರಿಫರೆನ್ಷಿಯಲ್ ಪೇಮೆಂಟ್ ಅಂದ್ರೆ ಕಾನೂನಿನ ಪ್ರಕಾರ ಯಾರಿಗೆ ಮೊದಲು ಕೊಡ್ಬೇಕು ಯಾರಿಗೆ ಆಮೇಲೆ ಕೊಡ್ಬೇಕು ಅಂತ ಆರ್ಡರ್ ಇದೆ, ಅದರ ಪ್ರಕಾರ ಅವ್ರು ಪಾಳಿ ಬಂದಾಗ ಅವರಿಗೆ ಹಣ ಸಿಗುತ್ತೆ. ಇನ್ನು ಏನು ಕಂಪನಿಗೆ ಸಾಲ ಕೊಟ್ಟವ್ರಿದಾರಲ್ಲ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದ್ರೆ, ಅವರು ತಮ್ಮ ಹಕ್ಕುಗಳನ್ನ ಸಲ್ಲಿಸಬಹುದು, ನಮ್ಗಿಷ್ಟು ಬರ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ಹೇಳ್ಕೋಬಹುದು. ಆದರೆ ಫಸ್ಟ್ ಯಾವಾಗ್ಲೂ ಹಣ ಸಿಗೋದು ಸೆಕ್ಯೂರ್ ಕ್ರೆಡಿಟರ್ಸ್. ಅಂದ್ರೆ ಅವರು ಅವರ ಆ ಒಂದು ಶಬ್ದನೇ ಹೇಳುತ್ತಲ್ಲ, ಅದು ಸೆಕ್ಯೂರ್ಡ್ ಅಂದ್ರೆ ಮೊದಲು ಅವರಿಗೆ ಹಣವನ್ನ ಕೊಡ್ಬೇಕು. ಯಾವ ಒಂದು ಆಸ್ತಿ ಮೇಲೆ ಅವರು ಸೆಕ್ಯೂರಿಟಿ ಆಗಿ ಇಟ್ಕೊಂಡಿದ್ರು ಸಾಲ ಕೊಡುವಾಗ, ಆ ಆಸ್ತಿ ಮಾರಿದ ಹಣ ಫಸ್ಟ್ ಅವರಿಗೆ ಕೊಡ್ಬೇಕಾಗತ್ತೆ. ಅದು ಕಡಿಮೆ ಬರ್ಬಹುದು, ಹೆಚ್ಚಿಗೆ ಬರ್ಬಹುದು, ಒಟ್ಟಿನಲ್ಲಿ ಅವ್ರ ಸೆಕ್ಯೂರಿಟಿ ಏನಿಟ್ಟಿದ್ದಾರೆ ಅದನ್ನು ಮಾರಿದ ಹಣದಲ್ಲಿ ಅವರಿಗೆ ಪಾವತಿ ಮಾಡಲಾಗುತ್ತೆ. ಇನ್ನು ಈಗಾಗಲೇ ಕಂಪನಿ ಮೇಲೆ ಕೋರ್ಟ್ ಕೇಸಸ್ ಇದ್ರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಅಂತ ಕರೀತಾರೆ. ಅದ್ರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ನಾವು ನೋಡಿದ್ರೆ, ಇದನ್ನ ನಾವು ಸೆಕ್ಷನ್ 279 ಪ್ರಕಾರ ಅಧ್ಯಯನ ಮಾಡಬಹುದು. ಈ ಟ್ರಿಬ್ಯುನಲ್ ಅನುಮತಿ ಇಲ್ಲದೇನೆ ಕಂಪನಿಯ ವಿರುದ್ಧ ನಾವು ದಾವೆ ಹಾಕ್ಲಿಕ್ಕೂ ಬರೋದಿಲ್ಲ, ಕಾನೂನು ಪ್ರಕ್ರಿಯೆ ಮುಂದುವರಿಸ್ಲಿಕ್ಕೂ ಬರೋದಿಲ್ಲ. ಅಂದ್ರೆ ಈಗ ಕಂಪನಿ ಅಸ್ತಿತ್ವದಲ್ಲಿ ಅದು ಅರ್ಧಮರ್ಧ ಸತ್ತಂಗೆನೆ ಲೆಕ್ಕ. ಹಾಗಾಗಿ ಇನ್ನು ಮೇಲೆ ಅದರ ಬಗ್ಗೆ ಏನೇ ನಾವು ಕಾನೂನು ಕಾರ್ಯವಾಹಿಗಳನ್ನು ಮಾಡೋದಿದ್ರೆ, ಟ್ರಿಬ್ಯುನಲ್ ಏನಿದೆಯಲ್ಲ NCLT, ಆ ಕಂಪನಿಗಳ ಲಾ ಬೋರ್ಡ್ ಏನಿದೆ ಅಥವಾ ಟ್ರಿಬ್ಯುನಲ್ ಏನಿದೆ ಅದಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಲ್ಲಿ ವಿಸರ್ಜನೆ ನಡೀತಾ ಇದೆ ಕಂಪ್ನಿದು ಅಂತ ನಾವು ನೋಡಿದಾಗ, ಈ ವೈಂಡಿಂಗ್ ಅಪ್ ಅನ್ನುವಂತಹ ಪ್ರೋಸೆಸ್ ಮುಗಿದ ಮೇಲೆ ಟ್ರಿಬ್ಯುನಲ್ ಏನಿದೆ ಅದು ಕಂಪನಿಯನ್ನ ವಿಸರ್ಜಿಸುತ್ತದೆ. ನಂತರ ಕಂಪನಿ ಕಾನೂನುಬದ್ಧವಾಗಿ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ. ಇಷ್ಟು ಚಟುವಟಿಕೆ ನಡೆಯುವಂಥದ್ದು. ಇನ್ನು ನಾವು ಇದ್ರೊಳಗೆ ಮಾತಾಡ್ತಾ ಇದ್ದಾಗ ನಾವು ಒಂದು ಶಬ್ದ ನೋಡಿದ್ವಿ, ಒಬ್ಬ ಲಿಕ್ವಿಡೇಟರ್ ನನ್ನು ನೇಮಿಸ್ತಾರೆ. ವಿಸರ್ಜನೆ ಕ್ರಿಯೆಗಳನ್ನ ಮಾಡುವವನು ಲಿಕ್ವಿಡೇಟರ್. ಈ ಲಿಕ್ವಿಡೇಷನ್ ಕೆಲಸವನ್ನ ಮಾಡುವವನು ಅವನೇ ಅಧಿಕೃತ ಲಿಕ್ವಿಡೇಟರ್. ಕಂಪನಿಯ ವೈಂಡಿಂಗ್ ಅಪ್ ಕ್ರಿಯೆ ಮಾಡೋ ಸಲುವಾಗಿ ಕೇಂದ್ರ ಸರ್ಕಾರ ಅಥವಾ ಟ್ರಿಬ್ಯುನಲ್ ಅವನನ್ನ ನೇಮಕ ಮಾಡುತ್ತೆ. ಇದಕ್ಕೇನೇನು ಲಾ ಇದೆಪ್ಪ ಅಂತಂದ್ರೆ, ಸೆಕ್ಷನ್ 275 ಮತ್ತು 359 ಪ್ರಕಾರ ಅವನನ್ನ ನೇಮಿಸ್ತಾರೆ. ಟ್ರಿಬ್ಯುನಲ್ ನೇಮಿಸಬಹುದು ಅಥವಾ ಕೇಂದ್ರ ಸರ್ಕಾರದ ಪ್ಯಾನೆಲ್ ಅನ್ನು ಅವನನ್ನ ನೇಮಿಸಬಹುದು. ಆಮೇಲೆ ಅವನ ಅರ್ಹತೆ ಏನು, ಯಾರನ್ನ ನೇಮಿಸ್ತಾರೆ ಅಂದ್ರೆ, ಬಹಳಷ್ಟು ಸಲ ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರಲ್ಲ ಅವರಿಗೆ ಇದೆಲ್ಲಾ ಆಕ್ಟಿವಿಟೀಸು ಕೆಲಸ ಕಾರ್ಯ ಲೆಕ್ಕ ಗೊತ್ತಿರೋದ್ರಿಂದ ಅವ್ರನ್ನ ನೇಮಿಸ್ತಾರೆ. ಅಥವಾ ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಪಾಸ್ ಆಗಿ ಕಂಪನಿ ಸೆಕ್ರೆಟರಿ ಆಗ್ತಿರ್ತಾರಲ್ಲ ಅವ್ರನ್ನ ನೇಮಿಸ್ತಾರೆ. ಅಥವಾ ICWA ಎಕ್ಸಾಮ್ ಪಾಸ್ ಆದವರು ಕಾಸ್ಟ್ ಅಕೌಂಟೆಂಟ್ ಅಂತ ಇರ್ತಾರಲ್ಲ ಅವ್ರನ್ನ ನೇಮಿಸ್ತಾರೆ. ಇಲ್ಲವೇ ಯಾವ್ದಾದ್ರು ಅಡ್ವೊಕೇಟ್ಸ್ ಅಂದ್ರೆ ಲಾಯರ್ಗಳು ಅಥವಾ ವಕೀಲರನ್ನ ನೇಮಿಸ್ತಾರೆ. ಅಥವಾ ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ ಅಂದ್ರೆ ಈ ಒಂದು ಲಿಕ್ವಿಡೇಷನ್ ಕೆಲಸನೇ ಮಾಡಿ ವೃತ್ತಿಪರವಾಗಿ ಈ ಕೆಲಸ ಮಾಡ್ಲಿಕ್ಕೆ ಅವರು ನಾಲೆಜ್ ಪಡ್ಕೊಂಡಿರ್ತಾರೆ, ಕೌಶಲ್ಯ ಪಡ್ಕೊಂಡಿರ್ತಾರೆ, ಅವರನ್ನ ನೇಮಕ ಮಾಡ್ತಾರೆ. ಇಲ್ಲ ಅಂತಂದ್ರೆ ಈ ಕೆಲಸದಲ್ಲಿ ಚೆನ್ನಾಗಿ ಅನುಭವ ಹೊಂದಿದ ಯಾವುದಾದರೂ ಅಧಿಕಾರಿಯನ್ನು ನೇಮಿಸಲಾಗುತ್ತದೆ. ಈಗ ಹೀಗೆ ನೇಮಕ ಮಾಡಿದ ಲಿಕ್ವಿಡೇಟರ್ ಇರ್ತಾರಲ್ಲ ಅವರನ್ನು ಕೂಡ ಕೆಲವು ಸಲ ತೆಗೆದು ಹಾಕ್ಬಿಡ್ತಾರೆ, ವಜಾ ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ಯಾವಾಗ ಅವ್ರು ಕೆಲವು ಸಲ ದುಷ್ಟತನ ಮಾಡ್ತಾರೆ ಅವಾಗ, ಅಥವಾ ಮೋಸ ಮಾಡಿದ್ರೆ, ಅಥವಾ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಮಾಡಿದ್ರೆ,
ಅಥವಾ ಹಿತಾಸಕ್ತಿ ಅಂದ್ರೆ ಅವ್ರಿಗೆ ಅದ್ರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಇತ್ತು, ಅಲ್ಲಿ ಮಾರ್ತಾ ಇರೋದನ್ನ ನಾನು ಕಡಿಮೆ ಹಣಕ್ಕೆ ತಗೋಬೇಕು, ಅಥವಾ ನನ್ನ ಪೈಕಿ ಯಾರ್ದೋ ಕಂಪನಿಗೆ ಇವ್ರ ಪೇಮೆಂಟ್ ಇದೆ ಅದನ್ನ ಮೊದ್ಲು ಕೊಡಿಸ್ಬೇಕು, ಹೀಗೆ ತಮ್ಮ ಹಿತಾಸಕ್ತಿ, ತಮ್ಮ ಪರ್ಸನಲ್ ಇಂಟ್ರೆಸ್ಟ್ ಅನ್ನ ಅದ್ರೊಳಗಡೆ ಇಟ್ಕೊಂಡಿದ್ದಿದ್ರೆ ಅವ್ರನ್ನ ವಜಾ ಮಾಡಿಬಿಡ್ತಾರೆ. ಅವ್ರ ಕೆಲಸ ಕಾರ್ಯಗಳೇನು, ಪ್ರಮುಖ ಕರ್ತವ್ಯಗಳೇನು ಅಂದ್ರೆ, ಒಂದನೇದಾಗಿ ಈ ಕಂಪನಿಯ ಆಸ್ತಿಗಳೇನಿದೆಯಲ್ಲ ಅದನ್ನ ಅವರು ವಶಕ್ಕೆ ತಗೋಬೇಕು. ಎರಡನೇದಾಗಿ ಟ್ರಿಬ್ಯುನಲ್ಗೆ ಅವರು ವರದಿ ಕೊಡ್ಬೇಕು. ಏನಂತ? ಕಂಪನಿ ಆಸ್ತಿ ಇಷ್ಟಿದೆ, ಕಂಪನಿ ಲಯಬಿಲಿಟಿ ಇಷ್ಟಿದೆ, ಇಷ್ಟು ಬಾಕಿ ಇದೆ, ಷೇರುದಾರರು ಇಷ್ಟು ಜನ, ಇಷ್ಟು ಕ್ಯಾಪಿಟಲ್ಲು, ಹೀಗೆ ವರದಿಯನ್ನ ಕೊಡ್ಬೇಕು. ಆಮೇಲೆ ಹಣ ನೀಡಬೇಕಾದ ಅಂದ್ರೆ ನಮ್ಮ ಕಂಪನಿಗಳಿಗೆ ನಾವು ಕ್ಯಾಪಿಟಲ್ ಅನ್ನ ಪೂರ್ತಿಯಾಗಿ ಕಲೆಕ್ಟ್ ಮಾಡಿರ್ದಿದ್ರೆ, ಕರೆ ಬಾಕಿ ಉಳಿದಿದ್ರೆ ಆ ಪಟ್ಟಿಯನ್ನ ನಾವು ಸಲ್ಲಿಸಬೇಕು. ಇದಾದ್ಮೇಲೆ ಆಸ್ತಿಗಳನ್ನ ಏನು ವಶಕ್ಕೆ ತಗೊಂಡಿದಾರಲ್ಲ ಅದುಗಳನ್ನ ಮಾರಾಟ ಮಾಡಬೇಕು. ಆಮೇಲೆ ಸಾಲಗಳು ಲಯಬಿಲಿಟೀಸ್ ಏನಿದೆಯಲ್ಲ ಅದನ್ನ ಒಂದೊಂದನ್ನೇ ಪೇ ಮಾಡಬೇಕು. ಆಮೇಲೆ ಇದೆಲ್ಲ ಮಾಡುವಾಗ ಪ್ರತಿಯೊಂದನ್ನು ಲೆಕ್ಕಪತ್ರ ಇಟ್ಟೇ ಮಾಡಬೇಕು. ಆಮೇಲೆ ಸಭೆ ಕರಿಬೇಕು. ಯಾರದ್ದೆಲ್ಲ ಸಭೆ ಅಂದ್ರೆ ಷೇರುದಾರರಿರ್ಬೋದು, ಸಾಲಗಾರರಿರ್ಬೋದು, ಅವ್ರದ್ದೆಲ್ಲ ಸಭೆಗಳನ್ನ ಕರಿಬೇಕು. ಆಮೇಲೆ ಉಳಿದ ಇಷ್ಟೆಲ್ಲ ಆದ್ಮೇಲೆ ಏನ್ ಹಣ ಉಳಿತದಲ್ಲ ಸಾಲ ಪಾವತಿ ಮಾಡಿದ್ಮೇಲೆ ಅದನ್ನ ಹಂಚಿಕೆ ಮಾಡಬೇಕು. ಮತ್ತೆ ಕಂಪನಿ ವ್ಯವಹಾರಗಳ ಬಗ್ಗೆ ಉಮಾನಿ ಬಂದ್ರೆ, ಅನುಮಾನ ಬಂದ್ರೆ ಅದನ್ನ ತನಿಖೆ ಮಾಡಿಸ್ಬೇಕು. ಕಂಪನಿಯ ವಿಸರ್ಜನೆ, ಇಷ್ಟಷ್ಟು ಕೆಲಸ ಮುಗೀತು, ಈಗ ಆಯ್ತು ಕಂಪನಿನ ನಾನು ಕ್ಲೋಸ್ ಮಾಡ್ತೇನೆ ಅಂತ ಅರ್ಜಿ ಸಲ್ಲಿಸ್ಬೇಕು. ಇಷ್ಟು ಅವನ ಕರ್ತವ್ಯಗಳನ್ನ ನಾವು ಪಟ್ಟಿ ಮಾಡಿದ್ವಿ. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಕಂಪನಿ ಆಸ್ತಿಗಳನ್ನ ವಶಕ್ಕೆ ತಗೊಳ್ಳೋದು. ಅಂದ್ರೆ ಅದರೊಳಗಡೆ ಅವ್ರದ್ದು ಮೂವೇಬಲ್ ಇಮ್ಮೂವೇಬಲ್ ಪ್ರಾಪರ್ಟಿ ಆಸ್ತಿಗಳು ಬರ್ತಾವೆ, ಲೆಕ್ಕ ಪುಸ್ತಕಗಳು ಬರ್ತಾವೆ, ದಾಖಲೆಗಳು ಬರ್ತಾವೆ, ನಗದು ಮತ್ತು ಇತರ ಆಸ್ತಿಗಳು ಎಲ್ಲವನ್ನು ವಶಕ್ಕೆ ತಗೋತಾನೆ. ಸೆಕ್ಷನ್ 283 ಪ್ರಕಾರ ಲಿಕ್ವಿಡೇಟರ್ ಕಂಪನಿಯ ಅಳಿದುಳಿದ ಎಲ್ಲ ಆಸ್ತಿಗಳನ್ನ ವಶಕ್ಕೆ ತಗೋತಾನೆ. ಅದಾದ್ಮೇಲೆ ಏನ್ ಮಾಡ್ತಾನೆ? ಟ್ರಿಬ್ಯುನಲ್ಗೆ ವರದಿ ಕೊಡ್ತಾನೆ. ಏನಂತ? ಎಷ್ಟು ಆಸ್ತಿ ಇದೆ, ಎಷ್ಟು ಬಾಧ್ಯತೆ ಅಂದ್ರೆ ಅಸೆಟ್ಸು ಲಯಬಿಲಿಟೀಸು, ಎಷ್ಟು ಬಂಡವಾಳ ರಚನೆ ಅಂದ್ರೆ ಕಂಪನಿಯ ಬಂಡವಾಳ ಎಷ್ಟು, ಶೇರ್ ಕ್ಯಾಪಿಟಲ್ಲು, ಅದ್ರಲ್ಲಿ ಇಕ್ವಿಟಿ ಎಷ್ಟು, ಪ್ರಿಫರೆನ್ಸ್ ಎಷ್ಟು, ಅವ್ರು ಎಷ್ಟು ಹಣ ಕೊಟ್ಟಿದ್ದಾರೆ, ಎಷ್ಟು ಬಾಕಿ ಉಳಿದಿದೆ, ಪೇಡ್ ಅಪ್ ಎಷ್ಟು, ಕಾಲ್ಡ್ ಅಮೌಂಟ್ ಎಷ್ಟು, ಅನ್ಕಾಲ್ಡ್ ಅಮೌಂಟ್ ಎಷ್ಟು, ಇದನ್ನೆಲ್ಲ ಬಂಡವಾಳ ರಚನೆಯಲ್ಲಿ ಕೊಡ್ತಾನೆ. ಕಂಪನಿ ಯಾವ ಕಾರಣಕ್ಕಾಗಿ ವಿಫಲ ಹೊಂದಿತ್ತು, ಆಮೇಲೆ ಮೋಸದ ವಿವರಗಳೇನಾದ್ರೂ ಇದ್ರೆ ಇದನ್ನೆಲ್ಲ ವರದಿ ಸಲ್ಲಿಸ್ತಾನೆ. ಇದಾದ್ಮೇಲೆ ಷೇರುದಾರರೇನಿದಾರಲ್ಲ ಅವರು ಅರ್ಧಮರ್ಧ ಹಣ ಕೊಟ್ಟು ಇನ್ನು ಕೊಡ್ಬೇಕಾಗಿದ್ದಿದ್ರೆ ಆ ಪಟ್ಟಿಯನ್ನ ಸಿದ್ಧಪಡಿಸಿ ಕೊಡ್ತಾನೆ. ಅದಾದ್ಮೇಲೆ ಅವನು ಕಂಪನಿ ಆಸ್ತಿಗಳನ್ನ ಮಾರಾಟ ಮಾಡಿ ಹಣ ತಗೋತಾನೆ. ಈ ಹಣ ಏನ್ ಮಾಡ್ಬೇಕು? ಸಾಲಗಳನ್ನ ಪಾವತಿಸಬೇಕು. ಅದರಲ್ಲಿ ನೆನ್ಪಿಟ್ಕೋಬೇಕು, ಫಸ್ಟಿಗೆ ಯಾವಾಗೂ ಈ ಎಲ್ಲಾ ಕೆಲಸಕ್ಕೆ ಏನ್ ಖರ್ಚಾಗ್ತಾ ಇದೆ ಆ ವೆಚ್ಚವನ್ನ ಮೊದಲು ಕೊಡ್ಬೇಕು. ಎರಡನೇದಾಗಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಯಾರಿರ್ತಾರೆ ಅವ್ರಿಗೆ ಹಣ ಕೊಡ್ಬೇಕು. ಅದಾದ್ಮೇಲೆ ಪ್ರಿಫರೆನ್ಷಿಯಲ್ ಅಂದ್ರೆ ಆದ್ಯತೆಯ ಏನು ಸಾಲಗಾರರು ಅವರಿಗೆ ಹಣವನ್ನ ಕೊಡ್ಬೇಕು. ಅದಾದ್ಮೇಲೆ ಅನ್ಸೆಕ್ಯೂರ್ಡ್ ಆಗಿರುವ ಸಾಲಗಾರರಿಗೆ ಹಣ ಕೊಡ್ಬೇಕು. ಇವ್ರದ್ದೆಲ್ಲ ಮುಗಿದ್ಮೇಲೆ ಷೇರುದಾರರ ಪಾಳಿ ಬರುತ್ತೆ, ಅವರಿಗೆ ಹಣವನ್ನ ಕೊಡ್ಬೇಕು. ಇದಾದ್ಮೇಲೆ ಅವನೇನ್ ಮಾಡ್ಬೇಕು? ಸರಿಯಾದ ಲೆಕ್ಕಪತ್ರವನ್ನ ಇಡಬೇಕಾಗತ್ತೆ, ವರದಿಗಳನ್ನ ಕೊಡ್ಬೇಕಾಗತ್ತೆ. ಇದು ಕಂಪನಿ ಕಾನೂನಿನ ಸೆಕ್ಷನ್ 294 ಪ್ರಕಾರ. ಆಮೇಲೆ ಸಭೆ ಕರಿಬೇಕು. ಯಾರ ಸಭೆ? ಕಂಪನಿಗೆ ಸಾಲ ಕೊಟ್ಟ ಸಾಲದಾರರ ಸಭೆ ಕರಿಬೇಕು, ಮತ್ತು ಕಂಪನಿಯ ಮೆಂಬರ್ಸ್ ಅಥವಾ ಸದಸ್ಯರ ಸಭೆ ಕರಿಬೇಕು. ಕಾಂಟ್ರಿಬ್ಯೂಟರೀಸ್ ಅಂದ್ರೆ ಕಂಪನಿಯ ಬಂಡವಾಳವನ್ನು ಕೊಟ್ಟಂತ ಷೇರುದಾರರು, ಅವರ ಸಭೆಯನ್ನು ಕೂಡ ಕರಿಬೇಕು. ಆಮೇಲೆ ಕಂಪನಿಯ ವ್ಯವಹಾರಗಳನ್ನ ತನಿಖೆ ಮಾಡ್ಬೇಕಾಗತ್ತೆ. ಅದಕ್ಕೆ ನಿರ್ದೇಶಕರು ಅಥವಾ ಪ್ರಮೋಟರ್, ಪ್ರವರ್ತಕರು ಅಂತ ನಾವೇನ್ ಹೇಳ್ತೇವೆ, ಅವ್ರು ಯಾರಾದ್ರೂ ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ ಅದರ ತನಿಖೆಯನ್ನ ನಡೆಸ್ಬೇಕು. ಅದು ಲಿಕ್ವಿಡೇಟರ್ ಕೆಲಸನೇ. ಇಷ್ಟೆಲ್ಲಾ ಕೆಲಸ ಮುಗಿದ್ಮೇಲೆ ಏನ್ ರೊಕ್ಕ ಹಣ ಉಳಿದಿದೆ ಅದನ್ನ ಷೇರುದಾರರಿಗೆ ಅವನು ಹಂಚಿಕೆ ಮಾಡ್ಬೇಕಾಗತ್ತೆ. ಮತ್ತು ಇದೆಲ್ಲ ಕೆಲಸ ಮುಗೀತಪ್ಪ ಅಂದಾಗ ಸೆಕ್ಷನ್ 302 ಪ್ರಕಾರ ಟ್ರಿಬ್ಯುನಲ್ಗೆ ಅವನು ಅರ್ಜಿ ಕೊಡ್ಬೇಕು. ರಿಸಲ್ಯೂಷನ್ ಅಪ್ಲಿಕೇಶನ್ ಅಂತ ಕರೀತಾರೆ. ಅಂದ್ರೆ ಎಲ್ಲಾ ಕೆಲಸ ಮುಗೀತು, ಆಸ್ತಿ ಮಾರಿ ಆಯ್ತು, ಸಾಲ ಪಾವತಿ ಮಾಡಿ ಆಯ್ತು,
ಎಲ್ಲಾ ಖರ್ಚು ವೆಚ್ಚಗಳನ್ನು ಪಾವತಿ ಮಾಡಿ ಆಯ್ತು. ಈಗ ನಾವು ರಿಸಲ್ಯೂಷನ್ ಕಂಪನಿನ ಮುಚ್ತಾ ಇದೀವಿ, ಬಾಗಿಲು ಹಾಕ್ತಿವಿ, ಬೀಗ ಹಾಕ್ತಿವಿ, ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊತಾನೆ. ಹೀಗೆ ಲಿಕ್ವಿಡೇಷನ್ ಅಥವಾ ಕಂಪನಿಯ ವಿಸರ್ಜನೆ ನಡೆಯುತ್ತೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಚಾನೆಲ್ನಲ್ಲಿರುವ ಈ ಒಂದು ಸಬ್ಜೆಕ್ಟಿನ ಎಲ್ಲಾ ವಿಡಿಯೋಗಳನ್ನು ನೋಡಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟಿನ ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದು, ಅವುಗಳ ಪ್ರಯೋಜನವನ್ನು ನೀವು ಪಡ್ಕೋಬಹುದು. ಹಾಗೂ ನನಗೆ ನಿಮ್ಮ ಅಭಿಪ್ರಾಯಗಳನ್ನ ಕೊಟ್ರೆ ನಾನು ಮುಂದಿನ ವಿಡಿಯೋಗಳನ್ನು ಮಾಡುವಾಗ ಅದಕ್ಕೆ ತಕ್ಕಂತೆ ಬದಲಾವಣೆ ಮಾಡಿ ನಿಮಗೆ ಇನ್ನಿಷ್ಟು ಒಳ್ಳೆಯ ವಿಡಿಯೋಗಳನ್ನ ಕೊಡ್ಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಪರೀಕ್ಷೆಗೆ ಹಾಗೂ ಭವಿಷ್ಯಕ್ಕೆ ಶುಭವನ್ನ ಹಾರೈಸ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ಧನ್ಯವಾದ.